ಭಾರತ ವಿಎಸ್ ವೆಸ್ಟ್ ಇಂಡೀಸ್ ಈಗಾಗಲೇ ತಮ್ಮ 2 ಪಂದ್ಯಗಳನ್ನು ಮೈದಾನದಲ್ಲಿ ಆಡಿರುವ ವಿಂಡೀಸ್ ತಂಡ ಈಡನ್ ಗಾರ್ಡನ್ಸ್ನಲ್ಲಿ ತವರು ಎಂದು ಭಾವಿಸುತ್ತದೆ ಮತ್ತು ಅವರು 2016ರ ಒಂದು ನೆಚ್ಚಿನ ಸ್ಮರಣೆಯನ್ನು ಹೊಂದಿದ್ದಾರೆ. ಅಲ್ಲಿ ಅವರು ತಮ್ಮ 2ನೇ ಟಿ20 ವಿಶ್ವಕಪ್ ಅನ್ನು ಗೆಲ್ಲಲು ಪಂದ್ಯಾವಳಿಯ ಫೈನಲ್ನಲ್ಲಿ ಇಂಗ್ಲೆಂಡ್ ಅನ್ನು ಸೋಲಿಸಿದರು. ಭಾರತವು ತಮ್ಮ ಡ್ರೆಸ್ಸಿಂಗ್ ಕೊಠಡಿಯಿಂದ ಹೊರನಡೆಯುವುದು ಆತಂಕಕಾರಿಯಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ ವರ್ಚುವಲ್ ನಾಕೌಟ್ಗೆ ಕೇವಲ 24 ಗಂಟೆಗಳ ಮೊದಲು ಅವರು ನೆಲಕ್ಕೆ ಕಾಲಿಟ್ಟು ಈಡನ್ ಗಾರ್ಡನ್ಸ್ನಲ್ಲಿ ತಮ್ಮ ಲಯಕ್ಕೆ ನೆಲೆಗೊಳ್ಳುವಾಗ ತುರ್ತು ಪ್ರಜ್ಞೆ ಇದೆ. ಕೋಲ್ಕತಾದಲ್ಲಿ 5 ನೆಟ್ಗಳಲ್ಲಿ ಹರಡಿರುವ ತಂಡವು ವೈಯಕ್ತಿಕ ಪ್ರಕ್ರಿಯೆಗಳ ಮೇಲೆ ಕೇಂದ್ರೀಕರಿಸಿದೆ. ಅಭ್ಯಾಸದ ನಂತರ ಅಕ್ಷರ್ ಪಟೇಲ್ ಅವರು ಕುಲ್ದೀಪ್ ಯಾದವ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಮೇಲೆ ಅಸ್ವಾಭಾವಿಕ ಹೊಡೆತಗಳನ್ನು ಹೊಡೆಯುತ್ತಿದ್ದಾರೆ. ಇಶಾನ್ ಕಿಶನ್ ಮಹಮ್ಮದ್ ಸಿರಾಜ್ ವಿರುದ್ಧ ತನ್ನ ಪ್ರಗತಿಯನ್ನು ಸ್ಥಿರಗೊಳಿಸುತ್ತಿದ್ದರೆ, ಅಭಿಷೇಕ್ ಶರ್ಮಾ ನೆಟ್ ಬೌಲರ್ಗಳತ್ತ ಗಮನ ಹರಿಸುತ್ತಿದ್ದಾರೆ. ಸಹಾಯಕ ತರಬೇತುದಾರ ರಯಾನ್ ಟೆನ್ ಡೊಶೆಟ್ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡುತ್ತಾ ಭಾರತದ ಮನಸ್ಪೃತಿಯ ಒಂದು ನೋಟವನ್ನು ನೀಡಿದರು. ಮುಖ್ಯವಾದ ವಿಷಯವೇನೆಂದರೆ ನಮ್ಮ ಮೇಲೆ ಕೇಂದ್ರೀಕರಿಸುವುದು. ಈ ಗುಂಪನ್ನು ಈ ಹಂತಕ್ಕೆ ತಂದದ್ದು ಏನು, ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಬುದರ ಮೇಲೆ ಕೇಂದ್ರೀಕರಿಸುವುದು ಎಂದು ನಾನು ಭಾವಿಸುತ್ತೇನೆ. ಮತ್ತು ಈಗ ಪಂದ್ಯಾವಳಿಯಲ್ಲಿ ಗುಣಮಟ್ಟದ ಆಟಗಾರರು ಮಾತ್ರ ಉಳಿದಿದ್ದಾರೆ ಎಂದು ಅವರು ಶನಿವಾರದ ಪಂದ್ಯದ ಪೂರ್ವ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಭಾರತವು ಕೋಲ್ಕತಾದಲ್ಲಿ ಸಂಜೆ 7 ಗಂಟೆಗೆ ಟಿ20 ವಿಶ್ವಕಪ್ ಸೂಪರ್ 8 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಪ್ರಸಾರವಾಗಲಿದ್ದು, ಜಿಯೋ ಹಾಟ್ಸ್ಟಾರ್ನಲ್ಲಿ ನೇರ ಪ್ರಸಾರವಾಗಲಿದೆ. ಈ ಸ್ಥಳದಲ್ಲಿ ಸಾಕಷ್ಟು ಸಮಯ ಕಳೆದಿದ್ದ ಕೋಲ್ಕತಾ ನೈಟ್ ರೈಡರ್ಸ್ನ ಮಾಜಿ ಆಟಗಾರ ವೆಸ್ಟ್ ಇಂಡೀಸ್ಗೆ ಸಂಪೂರ್ಣ ಗೌರವವನ್ನು ನೀಡಿದರು. ಪಂದ್ಯಾವಳಿಯ ಈ ಹಂತದಲ್ಲಿ ಅವರು ಏನು ಮಾಡಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದರು. 2016ರಲ್ಲಿ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಆತಿಥೇಯ ಭಾರತವನ್ನು ಟಿ20 ವಿಶ್ವಕಪ್ನಿಂದ ಸೋಲಿಸಿತು. ಹೆಚ್ಚು ಸ್ಕೋರ್ ಗಳಿಸಿದ ಪಂದ್ಯದಲ್ಲಿ ಡ್ಯಾರೆನ್ ಸ್ಯಾಮಿ ಅವರ ವಿಂಡೀಸ್ 2 ಎಸೆತಗಳು ಬಾಕಿಯಿರುವಾಗಲೇ 193 ರನ್ಗಳ ಗುರಿಯನ್ನು ತಲುಪಿತು. ಆ ಭಾರತೀಯ ತಂಡದ 2 ಸದಸ್ಯರು ಮಾತ್ರ ಈ ತಂಡದಲ್ಲಿ ಉಳಿದಿದ್ದಾರೆ, ಜಸ್ಪ್ರೀತ್ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ, ಮತ್ತು 10 ಡೊಶೆಟ್ ಅವರನ್ನು ಭಾನುವಾರ ಭಾರತಕ್ಕೆ ತಲುಪಿಸಲು ಕರೆದರು. ಇದು ದೊಡ್ಡ ಆಟಗಾರರು ಎದ್ದು ನಿಲ್ಲುವುದು, ಅನುಭವಿ ಆಟಗಾರರು ಎದ್ದು ನಿಲ್ಲುವುದು ಮತ್ತು ಶಾಂತವಾಗಿರುವುದು ಮತ್ತು ಈ ಪಂದ್ಯಕ್ಕೆ ಮುನ್ನ ನಾವು ಆಡಿದ ರೀತಿಗೆ ಬದ್ಧವಾಗಿರುವುದು ಎಂದು ಟೆನ್ ಡೊಶೆಟ್ ಹೇಳಿದರು. ಭಾರತದ ತರಬೇತಿ ಸನ್ನಿವೇಶನವು ನಾಕೌಟ್ ಘರ್ಷಣೆಯಲ್ಲಿ ಹೆಚ್ಚು ಬದಲಾವಣೆ ಆಗುವುದಿಲ್ಲ ಎಂದು ಸೂಚಿಸಿತು. ಅವರು ಹಿಂದಿನ ಪಂದ್ಯದಲ್ಲಿ ಜಿಂಬಾಬ್ವೆಯನ್ನು ಸೋಲಿಸಿದ ಅದೇ ತಂಡದ ಜೊತೆ ಹೋಗಲಿದ್ದಾರೆ ಎಂದು ನಿರೀಕ್ಷಿಸಲಾಗಿದೆ. ಅಂತಿಮವಾಗಿ ಪಂದ್ಯಾವಳಿಯಲ್ಲಿ ಭಾರತದ ಬ್ಯಾಟಿಂಗ್ ಮೇಲ್ಗೈ ಸಾಧಿಸಿತು ಮತ್ತು ನಿರ್ವಹಣೆಯು ಆ ಸಂಯೋಜನೆಯೊಂದಿಗೆ ಟಿಂಕರ್ ಮಾಡುವ ಸಾಧ್ಯತೆ ಇಲ್ಲ. ಈಡನ್ನಲ್ಲಿ ನಡೆಯುವ ಪಂದ್ಯವು ಒಂದು ಬ್ಯಾಟಿಂಗ್ ಶೂಟೌಟ್ ಆಗಿರಲಿದೆ ಎಂದು ನಿರೀಕ್ಷಿಸಲಾಗಿದ್ದು, ಕ್ಯೂರೇಟರ್ ಸುಜಾನ್ ಮುಖರ್ಜಿ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರಲಿದೆ ಎಂದು ಹೇಳಿದ್ದಾರೆ. ಹಾಗಾದರೆ ವೆಸ್ಟ್ ಇಂಡೀಸ್ ನಿಭಾಯಿಸಲು ಅಪಾಯಕಾರಿ ತಂಡವಾಗಬಹುದು. ವಿಶೇಷವಾಗಿ ಅವರು ಈಗಾಗಲೇ ಸ್ಥಳದಲ್ಲಿ 2 ಪಂದ್ಯಗಳನ್ನು ಆಡಿದ್ದು, ಭಾರತೀಯ ತಂಡಕ್ಕಿಂತ ಪರಿಸ್ಥಿತಿಗಳನ್ನು ಹೆಚ್ಚು ಚೆನ್ನಾಗಿ ಬದವಾಗಿದ್ದಾರೆ. ಆ ಸಂದರ್ಭದಲ್ಲಿ ವೆಸ್ಟ್ ಇಂಡೀಸ್ನ ಹಗುರವಾದ ಅಭ್ಯಾಸ ಸನ್ನಿವೇಶವು ಅರ್ಥಪೂರ್ಣವಾಗಿದೆ. ಬಹುಶಃ ಶಿಮ್ರಾನ್ ಹೆಟ್ಮೇಯರ್, ಶೆರ್ಫನ್ ರುದರ್ಫೋರ್ಡ್ ಮತ್ತು ರೊಮಾರಿಯೋ ಶೆಫರ್ಡ್ ಅವರಿಗೆ ಸ್ಥಳದ ವೇಗಕ್ಕೆ ಹೊಂದಿಕೊಳ್ಳಲು ಸಾಕಷ್ಟು ಸಮಯ ಬೇಕಿತ್ತು. ಉಳಿದವು ಭಾನುವಾರ ಸ್ವಾಭಾವಿಕವಾಗಿ ಹರಿಯಬಹುದು. ಫಿಂಗರ್ ಸ್ಪಿನ್ ವಿರುದ್ಧದ ಭಾರತದ ಸ್ಪಷ್ಟ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಂಡೀಸ್ ಭಾರತದ ವಿರುದ್ಧ ರೋಸ್ಟನ್ ಚೇಸ್ ಅನ್ನು ಪರಿಗಣಿಸಲು ನಿರೀಕ್ಷಿಸಲಾಗಿದೆ. ಈಡನ್ ಒಂದು ಚಿಕ್ಕ ಮೈದಾನವಾಗಿದ್ದು, ಅಲ್ಲಿ ಅಂಚುಗಳು ತಿಲ್ಲಿಗಾಗಿವೆ ಮತ್ತು ಪರಿಚಿತವು ಭಾನುವಾರ ಪ್ರಮುಖ ಅಸ್ತ್ರವಾಗಬಹುದು. ಯಾರು ಪರಿಸ್ಥಿತಿಗಳನ್ನು ಉತ್ತಮವಾಗಿ ನಿರ್ಧರಿಸುತ್ತಾರೋ ಅವರು ಈ ವರ್ಚುವಲ್ ಕ್ವಾರ್ಟರ್ ಫೈನಲ್ನಲ್ಲಿ ಪ್ರಾಬಲ್ಯ ಸಾಧಿಸುವ ದೃಢ ಅವಕಾಶವಿದೆ. ಕಳೆದ ಕೆಲವು ದಿನಗಳಿಂದ ಕೋಲ್ಕತಾವು ಬಿಸಿಲಿನಲ್ಲಿ ಬೇಯುತ್ತಿತ್ತು. ನಗರದಲ್ಲಿ ವಸಂತದ ಕೊನೆಯ ಸಮಯವಾಗಿದೆ, ಅಂದರೆ ಭಾನುವಾರ ಸಂಜೆ ಇಬ್ಬಿನಿಗೆ ನಿರೀಕ್ಷೆಯಿದೆ. ಪಿಚ್ ಸ್ವಲ್ಪ ಒಣಗಿದಂತೆ ಕಾಣುತ್ತಿತ್ತು, ಅದರ ಮೇಲೆ ಸ್ವಲ್ಪ ಹುಲ್ಲಿತ್ತು. ರಾತ್ರಿಯ ಆಟದಲ್ಲಿ ಒಂದು ಟಿ20ಯ ಪ್ರದೇಶವನ್ನು ಸಾಧಿಸಬಹುದು ಎಂದು ತೋರುತ್ತದೆ. ವೆಸ್ಟ್ ಇಂಡೀಸ್ ತಮ್ಮ ತಂಡದ ಸಂಯೋಜನೆಯೊಂದಿಗೆ ಹೋರಾಡಲಿದ್ದು ನಿರೀಕ್ಷಿಸಲಾಗಿದೆ. ಮುಖ್ಯ ನಿರ್ಧಾರವು ರೋಸ್ಟನ್ ಚೇಸ್ ಮತ್ತು ಅಕೀಲ್ ಹುಸೇನ್ ಅವರ ಸುತ್ತ ಸುತ್ತುತ್ತದೆ. ಚೇಸ್ ಹೆಚ್ಚು ಅನುಕೂಲಕರ ಪಂದ್ಯವನ್ನು ಒದಗಿಸುತ್ತಾರೆ, ಆದರೆ ಹುಸೇನ್ ಬಾದಾಡಿಯುತ್ತವೆ, ಇಬ್ಬರಲ್ಲೂ ಹೆಚ್ಚು ಸ್ಥಿರವಾದ ಬೌಲರ್ ಆಗಿದ್ದಾರೆ. ಹಾಗೂ ಟಿ20 ಅಂತರಾಟದಲ್ಲಿ ಶಾಮರ್ ಜೋಸೆಫ್ ಇನ್ನೂ ತಮ್ಮ ಲಯವನ್ನು ಕಂಡುಕೊಂಡಿಲ್ಲ ಮತ್ತು ಈಡನ್ನಲ್ಲಿ ಇನ್ನೂ ನಿಯಂತ್ರಣವನ್ನು ಹುಡುಕುತ್ತಿರುವ ಬೌಲರನ್ನು ಆಡುವುದು ಅಪಾಯಕಾರಿ ಪ್ರತಿಪಾದನೆಯಾಗಬಹುದು. ಈಡನ್ನಲ್ಲಿ ಶಾಮರ್ ಅವರ ಮೊದಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರವಾಸವು 2024ರಲ್ಲಿ ಬಂದಿತು. ಅವರು 10 ಎಸೆತಗಳ ಅಸ್ತವ್ಯಸ್ತವಾದ ಮೊದಲ ಓವರನ್ನು ಎಸೆದರು. ಅವರ ಸೀಮ್ ಮತ್ತು ಸ್ವಿಂಗ್ ಅನ್ನು ನಿಯಂತ್ರಿಸಲು ಹೆದ್ದಾಡಿದರು. ಆ ದಿನ ಅವರು ತಮ್ಮ 4 ಓವರ್ಗಳಲ್ಲಿ 47 ರನ್ಗಳನ್ನು ನೀಡಿದರು.